ಹೇಗೆ ಮಾಡೋದು ಅಂತ ಅಂದ್ರೆ ಬಿಗ್ ನಂಬರ್ಸ್ ಅಂದ್ರೆ 3 ಡಿಜಿಟ್ಸ್ ನಂಬರ್ಸ್ ಇರ್ಬೋದು 4 ಡಿಜಿಟ್ಸ್ ನಂಬರ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. 7, 8, 4 ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಸ್ಕ್ವೇರ್ ವ್ಯಾಲ್ಯೂಸ್ ಬರೆಯೋಣ. 1 ಸ್ಕ್ವೇರ್ ಏನು 1, 9ವರೆಗೂ ಬರೆದ್ರೂ ಸಾಕು. 2 ಸ್ಕ್ವೇರ್ ವ್ಯಾಲ್ಯೂ 4, 3 ಸ್ಕ್ವೇರ್ ವ್ಯಾಲ್ಯೂ 9, 4 ಸ್ಕ್ವೇರ್ ವ್ಯಾಲ್ಯೂ 16, 5 ಸ್ಕ್ವೇರ್ ವ್ಯಾಲ್ಯೂ 25, 6 ಸ್ಕ್ವೇರ್ ವ್ಯಾಲ್ಯೂ 36, 7 ಸ್ಕ್ವೇರ್ ವ್ಯಾಲ್ಯೂ 49, 8 ಸ್ಕ್ವೇರ್ ವ್ಯಾಲ್ಯೂ 64, 9 ಸ್ಕ್ವೇರ್ ವ್ಯಾಲ್ಯೂ 81. ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ 7, 8, 4 ಈ ಡಿಜಿಟ್ಸಲ್ಲಿ ಯೂನಿಟ್ ಡಿಜಿಟ್ ಅಂದರೆ ಲಾಸ್ಟಲ್ಲಿರುವಂಥ ಡಿಜಿಟನ್ನು ನಾನು ಚೂಸ್ ಮಾಡ್ತೀನಿ. ಈ 4 ನನ್ನ ಈ 1 to 9ಅಲ್ಲಿರುವಂತಹ ಯಾವುದರಲ್ಲಿ ಲಾಸ್ಟಾಗಿ ಬರುತ್ತೆ. ಸೊ ಲಾಸ್ಟಾಗಿ ಎಲ್ಲೆಲ್ಲಿ ಬಂದಿದೆ 4 ಮತ್ತು 64ಅಲ್ಲಿ ಲಾಸ್ಟಲ್ಲಿ 4 ಬಂದಿದೆ. ಸೊ ಎಲ್ಲೆಲ್ಲಿ ಬಂತು 2 ಮತ್ತು 8ಅಲ್ಲಿ ಬಂತು. ಸೊ ಒಂದು ವ್ಯಾಲ್ಯೂ ನನಗೇನಾಗಿರ್ಬೋದು 2ಅಲ್ಲಿ ಎಂಡ್ ಆಗುತ್ತೆ, ಇಲ್ಲ ಅಂತ ಅಂದರೆ ವ್ಯಾಲ್ಯೂ 8ಅಲ್ಲಿ ಎಂಡ್ ಆಗ್ಬೋದು. ಎರಡು ಪಾಸಿಬಿಲಿಟೀಸ್ ನನಗೆ ಈ ರೂಟ್ ಆಫ್ 784ನ ವ್ಯಾಲ್ಯೂ 2ಅಲ್ಲಿ ಎಂಡ್ ಆಗ್ಬೋದು ಅಥವಾ 8ಅಲ್ಲಿ ಎಂಡ್ ಆಗ್ಬೋದು. ಯೂನಿಟ್ ಡಿಜಿಟ್ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್ ಫಸ್ಟ್ ಡಿಜಿಟನ್ನು ತಗೋಬೇಕು. 7 ಯಾವುದ್ರ ಮಧ್ಯೆ ಇದೆ 4 ಮತ್ತು 9ನ ಮಧ್ಯ 7 ಇದೆ. ಯಾವುದ್ರ ಮಧ್ಯ 4 ಮತ್ತು 9ನ ಮಧ್ಯ. ಸೊ ನಾನೇನು ಮಾಡ್ತೀನಿ 4 ಮಧ್ಯ ಇಲ್ಲ 9 ಮಧ್ಯ ಇದೆ. 4 ಮತ್ತು 9 ಮಧ್ಯ 7 ಇದೆ. ಸೊ 4ನ ವ್ಯಾಲ್ಯೂ ಏನು 2 ಸ್ಕ್ವೇರ್, 9ನ ವ್ಯಾಲ್ಯೂ 3 ಸ್ಕ್ವೇರ್. ಸೊ ಇವೆರಡರಲ್ಲಿ 3 ಸ್ಕ್ವೇರ್ ಮತ್ತು 2 ಸ್ಕ್ವೇರಲ್ಲಿ ಸ್ಮಾಲ್ ಡಿಜಿಟ್ ಯಾವುದು 2. ಸೊ ನಾನೇನು ಮಾಡ್ತೀನಿ ಈ 2ನ ಇಲ್ಲಿ ಬರಿತೀನಿ. 22 ಇರ್ಬೋದು ಅಥವಾ 28, ಇವೆರಡರಲ್ಲಿ ಒಂದು ಪಾಸಿಬಿಲಿಟಿ ಇರುತ್ತೆ ನನಗೆ. ಸೊ 22 ಅಥವಾ 28 ಇವೆರಡರಲ್ಲಿ ಯಾವುದು ಅಂತ ನಾನು ನೋಡ್ತಾ ಹೋದಾಗ ನಾನು ಎರಡರಲ್ಲೂ ಕಾಮನ್ ಇರುವಂಥ ವ್ಯಾಲ್ಯೂ ಯಾವುದು 2 ಇಲ್ಲಿಂದ ನಾನು ಸ್ಮಾಲೆಸ್ಟ್ ಡಿಜಿಟಿಂದ ತೊಗೊಂಡೆ. ಸೊ ಏನು ಮಾಡ್ತೀನಿ 2 ಇಂಟು ಅದರ ನೆಕ್ಸ್ಟ್ ವ್ಯಾಲ್ಯೂ ಏನು 2 ಆದಮೇಲೆ 3 ಬರುತ್ತೆ. ಸೊ 3 2s 6 ಆಯಿತು. ಸೊ 6 ಮತ್ತು ಈ ಫಸ್ಟ್ ವ್ಯಾಲ್ಯೂನ ಕಂಪೇರ್ ಮಾಡ್ತೀನಿ. ಸೊ ಫಸ್ಟ್ ವ್ಯಾಲ್ಯೂ ಏನಾದರೂ ನನಗೆ ಪ್ರಾಡಕ್ಟಾಗಿ ಬಂದಿರುವಂಥ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ದರೆ ದೊಡ್ಡ ವ್ಯಾಲ್ಯೂನ ನಾನು ಚೂಸ್ ಮಾಡ್ತೀನಿ. ಅಂದರೆ ಇವಾಗ ಏನಾಯಿತು ರೂಟ್ 784ನ ವ್ಯಾಲ್ಯೂ ಏನು 28. ನೆಕ್ಸ್ಟ್ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ರೂಟ್ 7569 ಇದನ್ನು ಹೇಗೆ ಸಾಲ್ವ್ ಮಾಡೋದು. ಕೊನೆಯ ಡಿಜಿಟ್ ಯೂನಿಟ್ ಡಿಜಿಟ್ 9 ಎಲ್ಲೆಲ್ಲಿ ಬಂದಿದೆ 3ಅಲ್ಲಿ ಯೂಸ್ ಆಗಿದೆ ಮತ್ತು 7ನಲ್ಲಿ ಯೂಸ್ ಆಗಿದೆ. ಸೊ ಏನಾಗ್ಬೋದು 3ಅಲ್ಲಿ ಬರ್ಬೋದು ಅಥವಾ 7, ಅಂದರೆ ನನ್ನ ಎಂಡ್ ಡಿಜಿಟ್ಸ್ 3 ಆಗ್ಬೋದು ಅಥವಾ 7. ಸೊ ಫಸ್ಟ್ ಡಿಜಿಟ್ನ ತೊಗೊತೀನಿ. ಫಸ್ಟ್ ಡಿಜಿಟ್ನ ತೊಗೊಂಡ್ರೆ 7 ಮತ್ತು ಇಲ್ಲೇನು ಮಾಡಬೇಕು ಅಂತಂದರೆ ಫಸ್ಟ್ 2 ಡಿಜಿಟ್ನ ತಗೋಬೇಕು. ಯಾಕಂದರೆ ಇಲ್ಲಿ 3 ಡಿಜಿಟ್ ನಂಬರು, ಇದು 4 ಡಿಜಿಟ್ ನಂಬರ್ ಅಲ್ವಾ. ಸೊ ಫಸ್ಟ್ 2 ಡಿಜಿಟ್ನ ತೊಗೊಂತೀನಿ. 2 ಡಿಜಿಟ್ 75 ಯಾವುದಾದ್ರ ಮಧ್ಯೆ ಇದೆ 64 ಮತ್ತು 81 ಅಂತಂದರೆ 8 ಸ್ಕ್ವೇರ್ ಇಲ್ಲ ಅಂತಂದರೆ 9 ಸ್ಕ್ವೇರ್ ಮಧ್ಯೆ ಇದೆ. ಸೊ ಚಿಕ್ಕ ನಂಬರ್ ಯಾವುದು 8. ಸೊ ಏನು ಮಾಡ್ತೀನಿ 83 ಅಥವಾ 87 ಇವೆರಡರಲ್ಲಿ ಒಂದಾಗಿರುತ್ತೆ. ಸೊ ನಾವು ಎರಡರಲ್ಲೂ ಕಾಮನ್ ಇರುವಂಥದ್ದು ಯಾವುದು 8. ಸೊ 8 ಇಂಟು ಅದರ ನೆಕ್ಸ್ಟ್ ನಂಬರ್ ಯಾವುದು 9. 8 ಇಂಟು 9, 8 9s 72. ಸೊ ನನ್ನ ವ್ಯಾಲ್ಯೂ ನನ್ನ ಫಸ್ಟ್ 2 ಡಿಜಿಟ್ಸ್ ಯಾವುದು 75 ಈಸ್ ಗ್ರೇಟರ್ ದ್ಯಾನ್ 72. ನನ್ನ ಪ್ರಾಡಕ್ಟ್ಗಿಂತ ನನಗೆ ಕೊಟ್ಟಿರುವಂಥ ವ್ಯಾಲ್ಯೂ ದೊಡ್ಡದಾಗಿ ಬಂದಿದೆ. ಸೊ ಏನು ಮಾಡ್ತೀನಿ ಬಿಗ್ಗರ್ ವ್ಯಾಲ್ಯೂನ ಚೂಸ್ ಮಾಡ್ತೀನಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ 7569ನ ರೂಟ್ ವ್ಯಾಲ್ಯೂ 87. ನೆಕ್ಸ್ಟ್ ಈ ಟ್ರಿಕ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಕೊನೆಯಲ್ಲಿ ಏನಾದರೂ 25ನಲ್ಲಿ ಏನಾದರೂ ಎಂಡ್ ಆಗ್ತಿದ್ರೆ ಈ ಟ್ರಿಕ್ ಈಸಿಯಾಗಿ ಯೂಸ್ ಆಗ್ತಾ ಹೋಗುತ್ತೆ. ಸಿಂಪಲ್ ಏನಿಲ್ಲ. ರೂಟ್ ಆಫ್ 5625ನ ಹೇಳಿದಾರ. ಲಾಸ್ಟ್ 2 ಡಿಜಿಟ್ಸ್ ಏನು 25. ರೂಟ್ 25ನ ವ್ಯಾಲ್ಯೂ ಏನು 5ನ ಬರೆದು ಲಾಸ್ಟಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ 5 ಮತ್ತು 6 ಮಾತ್ರ ಉಳಿತು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ 5 ಮತ್ತು 6 ಈ 56 ಅಲ್ವಾ. 5 ಮತ್ತು 6 ಅಂದರೆ 56ನ ನಾನು ಹೇಗೆ ಬರಿಬೋದು 7 8s 56. 7 8s 56 ಅಂತ ಬರಿಬೋದಾ. ಅದರಲ್ಲಿ ಚಿಕ್ಕ ವ್ಯಾಲ್ಯೂ ಏನು 7. ಸೊ 7 ಮತ್ತು ಇಲ್ಲಿಂದ 5 ತರ್ತೀನಿ. ಸೊ 75. ಸೊ ರೂಟ್ ಆಫ್ 5625 ಏನಾಗುತ್ತೆ ವ್ಯಾಲ್ಯೂ 75 ಬರುತ್ತೆ. ನೆಕ್ಸ್ಟ್ ಕ್ವಶನ್ನ ನೋಡೋಣ. ರೂಟ್ ಆಫ್ 4225. ಸೊ ಲಾಸ್ಟ್ 2 ಡಿಜಿಟ್ಸಿನ ವ್ಯಾಲ್ಯೂ ಏನಾಗುತ್ತೆ 5. ನೆಕ್ಸ್ಟ್ 42ನ ಹೇಗೆ ಬರಿಬೋದು ನಾವು 6 7s 42. ಸೊ
ಚಿಕ್ಕ ಡಿಜಿಟ್ ಯಾವುದು 6. ಸೊ 6 ಮತ್ತು ಇಲ್ಲಿಂದ 5. ಸೊ 65 ಇದರ ವ್ಯಾಲ್ಯೂ ಬಂತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.